ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ರಶ್ಮಿಯವರೇ ಯಾಕೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಿಲ್ಲ ಅಂತ ನನಗೆ ಕಮೆಂಟ್ ಮೂಲಕ ಕೇಳಿದರು. ಏನಿಲ್ಲ, ಸ್ವಲ್ಪ ಬ್ಯುಸಿಯಾಗಿದ್ದೆ. ಲಾಸ್ಟ್ ಸಂಡೇ ಮಗಳನ್ನ ನೋಡ್ಕೊಂಡು ಬರಬೇಕು ಅಂತ ಹೇಳಿ ಮಂಗಳೂರಿಗೆ ಹೋಗಿದ್ವಿ. ಒಂದು ವಾರ ಆಗಿತ್ತು ಅವಳನ್ನ ಹಾಸ್ಟೆಲ್ಗೆ ಮತ್ತು ಕಾಲೇಜಿಗೆ ಅಂತ ಬಿಟ್ಟು ಬಂದು. ಮನಸ್ಸು ಅವಳನ್ನ ನೋಡಬೇಕು ಅಂತ ತುಂಬ ಅನ್ನಿಸ್ತಿತ್ತು. ಸೊ ಸಡನ್ನಾಗಿ ನಾವು ಸಂಡೇ ಮಂಗಳೂರಿಗೆ ಹೋಗಿ ಮಗಳನ್ನ ನೋಡಿಕೊಂಡು ಅವಳಿಗೆ ಮಾವನಣ್ಣೆಲ್ಲ ಕೊಟ್ಟು ಬಂದ್ವಿ. ಮಗಳು ಕೂಡ ತುಂಬ ಚೆನ್ನಾಗಿದ್ದಾಳೆ, ಕಾಲೇಜ್ ಕೂಡ ಚೆನ್ನಾಗಿದೆ. ಓದುವಂತಹ ಮಕ್ಕಳಿಗೆ ಹೇಳಿ ಮಾಡಿಸಿರುವಂತಹ ಕಾಲೇಜ್ ಅದು. ಟೈಮ್ ಸೆನ್ಸ್ ಅನ್ನೋದನ್ನು ಮಕ್ಕಳಿಗೆ ತುಂಬ ಚೆನ್ನಾಗಿ ನೀಟಾಗಿ ಹೇಳ್ಕೊಡ್ತಾರೆ. ಈಗ ಮನೇಲಿ ಹೇಗೇಗೋ ಇರ್ತಿದ್ರು, ಯಾವುದೋ ಟೈಮ್ಗೆ ಎದ್ದೇಳ್ತಿದ್ರು, ಯಾವುದೋ ಟೈಮ್ಗೆ ತಿಂಡಿ ತಿಂತಿದ್ರು. ಅಲ್ಲಿ ಆ ರೀತಿ ಅಲ್ಲ, ಟೈಮ್ ಟು ಟೈಮ್ ಇವರು ಟೈಮ್ ಹಿಂದೆ ಓಡ್ತಾನೇ ಇರಬೇಕು, ಆ ರೀತಿ ಇದೆ. ಯಾವ ಮಕ್ಕಳಿಗೆಲ್ಲ ಸ್ವಲ್ಪ ಡಿಸಿಪ್ಲಿನು ಮತ್ತು ಓದಬೇಕು ಅನ್ನೋ ಮನಸ್ಸಿರುತ್ತೆ ಮತ್ತು ಈ ರೂಲ್ಸ್ ಎಲ್ಲ ಫಾಲೋ ಮಾಡ್ತಾರೆ ಅಂಥವ್ರಿಗೆ ಕಷ್ಟ ಅಂತ ಅನಿಸಲ್ಲ, ಬೇಗನೆ ಹಾಸ್ಟೆಲ್ಗೆ ಅಡ್ಜಸ್ಟ್ ಆಗ್ತಾರೆ. ಈ ರೂಲ್ಸ್ನ ಫಾಲೋ ಮಾಡೋದು, ಡಿಸಿಪ್ಲಿನ್ನ ಮೇಂಟೈನ್ ಮಾಡೋದು ಮತ್ತು ಓದೋದಕ್ಕೆ ಒಂದು ಸ್ವಲ್ಪ ಲೇಸಿನೆಸ್ನ ತೋರಿಸೋದು ಅಂಥವ್ರಿಗೆ ಈ ಒಂದು ರೀತಿ ರೂಲ್ಸು ರೆಗ್ಯುಲೇಷನ್ಸು ಇಷ್ಟ ಆಗಲ್ಲ. ಅಡ್ಜಸ್ಟ್ ಆಗೋದು ಸ್ವಲ್ಪ ತಡ ಆಗುತ್ತೆ. ಎಜುಕೇಷನ್ ವೈಸ್ ಅಂತೂ ಮಾತೇ ಆಗಿಲ್ಲ, ಅಷ್ಟು ಚೆನ್ನಾಗಿ ಮಕ್ಕಳಿಗೆ ಕೋಚಿಂಗ್ ಕೊಡ್ತಿದ್ದಾರೆ. ಅವಳಿಗೆ ಟೈಮೇ ಇಲ್ಲ ಅಲ್ಲಿ. ನಿಜವಾಗ್ಲೂ ಅವಳು ಟೈಮ್ ಹಿಂದೆ ಓಡ್ತಿರೋದನ್ನು ನೋಡಿ ನನಗೊಂದು ರೀತಿ ಮನೇಲಿದ್ದಾಗ ಬಾ ಟೈಮ್ ಆಯಿತು, ತಿಂಡಿ ತಿನ್ನು, ಬಾ ಟೈಮ್ ಆಯಿತು, ಏನಾದರೂ ಮಾಡು, ಆ ಥರ ಯಾವಾಗಲೂ ನಾನು ಹೇಳ್ತಾ ಇದ್ದೆ ಟೈಮ್ ಬಗ್ಗೆ. ಬಟ್ ಅಲ್ಲಿ ಅವಳು ಟೈಮ್ ಹಿಂದೆ ಓಡ್ತಿರೋದನ್ನ ನೋಡಿ ನನಗೆ ತುಂಬ ಖುಷಿ ಆಗುತ್ತೆ. ಕಾಲೇಜ್ಗೆ ಹೋಗ್ತಾರೆ, ಬಂದ ತಕ್ಷಣ ಫ್ರೆಶ್ ಅಪ್ ಆಗು ಮತ್ತು ಸ್ಟಡಿ ಟೈಮ್ ಅಂತ ಹೇಳಿ ಮಕ್ಕಳಿಗೆ ತುಂಬ ಚೆನ್ನಾಗಿದೆ ಎಜುಕೇಷನ್ನು. ಟೋಟಲಾಗಿ ಹೇಳಬೇಕಂತ ಅಂದರೆ ಮಕ್ಕಳಲ್ಲಿ ಓದಬೇಕು ಅನ್ನೋ ಒಂದು ಆಸಕ್ತಿ ಇರೋಂತಹ ಮಕ್ಕಳಿಗೆ ಆ ಕಾಲೇಜು ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ. ಮಗಳನ್ನ ನೋಡ್ಕೊಂಡು ಬಂದಮೇಲೆ ಮತ್ತೆ ನನಗೆ ಮನೇಲಿ ನಮ್ಮ ಮಾವನವ್ರದ್ದು ಪೂಜೆ ಇತ್ತು. ಆ ಮಧ್ಯ ಕೂಡ ನಾನು ಸಂಕಷ್ಟಹರ ಚತುರ್ಥಿ ಬಗ್ಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ. ಮತ್ತು ಮನೇಲಿ ಮಾವನವ್ರ ಕಾರ್ಯ ಇದ್ದಿದ್ದರಿಂದ ಸಾಕಷ್ಟು ಕೆಲಸಗಳಿತ್ತು ಮನೇಲಿ, ಅದೆಲ್ಲ ಪ್ರಿಪೇರ್ ಮಾಡ್ಕೊಳ್ತಿದ್ದೆ. ನಿನ್ನೆ ಮನೇಲಿ ಮಾವನವ್ರ ಕಾರ್ಯ ಆಯಿತು. ರಾಯರ ಪೂಜೆನ ಮನೇಲಿ ಮಾಡೋ ಹಾಗಿರಲಿಲ್ಲ, ನಾನು ಕೂಡ ಮಾಡೋ ಹಾಗಿರಲಿಲ್ಲ. ಮತ್ತು ಶಾಸ್ತ್ರಗಳ ಪ್ರಕಾರ ಮನೇಲಿ ಈ ರೀತಿ ನಾವು ಹಿರಿಯರ ಕಾರ್ಯನ ಮಾಡ್ತಿದ್ರೆ ವರ್ಷದ್ದು ಫಸ್ಟು ಆ ಕಾರ್ಯ ಮುಗಿಯೋವರೆಗೂ ಮನೇಲಿ ದೇವ್ರ ಪೂಜೆ ಮತ್ತು ಈ ಹೊಸ್ಲಿಗೆ ರಂಗೋಲಿ ಹಾಕೋದು ಅದು ಯಾವುದೂ ಕೂಡ ಮಾಡಬಾರ್ದು. ಸೊ ಹಾಗಾಗಿ ನಿನ್ನೆ ನಮ್ಮ ಮನೇಲಿ ರಾಯರ ಸೇವೆ ಸರಳವಾಗಲಿ ಕೂಡ ಮಾಡೋದಕ್ಕೆ ಆಗಲಿಲ್ಲ. ಮತ್ತು ರಾಯರ ಅನುಗ್ರಹದಿಂದ ಅಂತಲೇ ಹೇಳ್ಬೋದು. ಯಾಕಂತ ಅಂದರೆ ನಾನು ಯಾವುದನ್ನು ನಡೆಸ್ಕೊಂಡು ಬರಬೇಕಿತ್ತು ಮನೇಲಿ, ಮನೆಗೆ ಹಿರಿ ಸೊಸೆ ಆಗಿ ಅದನ್ನು ನಾನು ಮಾಡ್ಕೊಂಡು ಬರ್ತಿರಲಿಲ್ಲ. ನನ್ನ ತಂದೆಯವರು ನಮ್ಮ ಜೀವನಕ್ಕೆ ಬಂದಾಗಲಿಂದ ಕಂಟಿನ್ಯೂಸ್ ಆಗಿ ಇದು ಸೇರಿ 3ನೇ ವರ್ಷ ತುಂಬ ಚೆನ್ನಾಗಿ ನಾನು ಒಂದು ಪೂಜೆ ಮಾಡೋ ಹಾಗೆ ಇರಲಿಲ್ಲ ಮತ್ತು ಪೂಜೆಗೆ ಪ್ರಿಪ್ರೇಷನ್ ಕೂಡ ಮಾಡೋ ಹಾಗಿರಲಿಲ್ಲ. ಆದರೂ ಯಾವುದೇ ಅಡ್ಡಿ ಆತಂಕಗಳು ಬಂದರೂ ಕೂಡ ಅದ್ಯಾವುದನ್ನು ಕೂಡ ಲೆಕ್ಕಕ್ಕೆ ತಗೊಳ್ದ ಹಾಗೆ ಮನೇಲಿ ನಮ್ಮ ಮನೆಯವರೇ ನನಗೆ ಸಪೋರ್ಟಿವ್ ಆಗಿ ನಿಂತು ಅವರೇ ಅಡುಗೆ ಎಲ್ಲ ಮಾಡಿ, ಮತ್ತು ನನ್ನ ಫ್ರೆಂಡು ರೂಪಾ ಅಂತ ಹೇಳಿ ಅವ್ರು ಬಂದು ಈ ಪೂಜೆ ಬೇಕಾಗಿರುವಂತಹ ಐಟಮ್ಸ್ಗಳನ್ನೆಲ್ಲ ಹಿಂದೊಂದು ದಿನವೇ ಎಲ್ಲ ರೆಡಿ ಮಾಡಿ ಪ್ಯಾಕ್ ಮಾಡಿ ಕೊಟ್ಟಿದ್ರು. ತುಂಬ ಅಂದರೆ ತುಂಬ ಚೆನ್ನಾಗಿ ನೆನ್ನೆ ನಾನು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಮನೇಲಿ ಹಿರಿಯರ ಕಾರ್ಯ ಕೂಡ ಚೆನ್ನಾಗಾಯಿತು. ಖುಷಿ ಆಯಿತು. ನಮ್ಮ ಮನೆಯವರು ಕೂಡ ನನಗೆ ಸಪೋರ್ಟ್ ಮಾಡಿದ್ದು, ಅವರೇ ಅಡುಗೆ ಎಲ್ಲ ಮಾಡಿದ್ರು. ಮತ್ತು ಫಸ್ಟ್ ಟೈಮ್ ಹೆಸರುಬೇಳೆ ಪಾಯಸ ಮಾಡಿದರು. ಪಾಯಸ ಕೂಡ ತುಂಬ ಟೇಸ್ಟಾಗಿ ಬಂದಿತ್ತು. ಎಲ್ಲ ರೀತಿಲೂ ಒಂದು ಏನೇ ಒಂದು ಸಕ್ಸಸ್ಫುಲ್ಲಾಗಿ ನಡಿಬೇಕು ಅಂತ ಅಂದ್ರೂ ಅದಕ್ಕೆ ನಾನು ಯಾವಾಗಲೂ ಹೇಳೋದು ನಮ್ಮ ತಂದೆಯವರ ಅನುಗ್ರಹ ಆಶೀರ್ವಾದ ಇರಬೇಕು. ಅದು ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ. ಸಡನ್ನಾಗಿ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ನಾನು ಅಡುಗೆ ಮನೆಗೆ ಮತ್ತು ದೇವ್ರ ಮನೆಗೆ ಹೋಗೋ ಹಾಗಿರಲಿಲ್ಲ. ಆ ಟೈಮಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಲಾಸ್ಟ್ ಟೈಮು ಹೀಗೆ ಆಗಿತ್ತು, ಮನೇಲಿ ಮಗಳಿದ್ಲು. ಸೊ ಈ ಸಲ ಸ್ವಲ್ಪ ಬೇಸರ ಆದರೂ ಮತ್ತು ಒಂದು ರೀತಿ ಏನಪ್ಪ ಮಾಡೋದು ಅನ್ನೋ ಯೋಚನೆ ಬಂದರೂ ಕೂಡ ತುಂಬ ಯೋಚನೆ ಮಾಡ್ತೀವಿ ಮನೇಲಿ. ನಮ್ಮ ಮನೇಲಿ ಸಾಮಾನ್ಯವಾಗಿ ಯಾವುದಾದ್ರೂ ಒಂದು ಕೆಲಸ ಕಾರ್ಯ ಅದು ಶುಭ ಆಗಲಿ ಅಶುಭ ಆಗಲಿ ಮಾಡಬೇಕು ಅಂತಂದರೆ ಅದು ಆ ದಿನ ಬಂದಾಗ ಹೂವು ಎತ್ತದಂಗೆ ಆಗುತ್ತೆ ಅಂತ ಹೇಳ್ತಾರಲ್ಲ, ಆ ರೀತಿ ನೆನ್ನೆ ತುಂಬ ಚೆನ್ನಾಗಿ ಪೂಜೆ ಆಯಿತು. ತುಂಬ ಸಲ ನಾನು ಇದನ್ನು ಹೇಳಿದ್ದೀನಿ. ಅದೆಲ್ಲ ನಡಿಬೇಕು ಅಂತಂದರೆ ನಮ್ಮ ತಂದೆಯವರ ಒಂದು ಅನುಗ್ರಹ ಆಶೀರ್ವಾದ ಅವ್ರು ನಮ್ಮ ಜೊತೆ ಇರೋದ್ರಿಂದ ಈ ರೀತಿಯಲ್ಲಾಗೋದಕ್ಕೆ ಸಾಧ್ಯ. ಹಾಗಾಗಿ ಸ್ವಲ್ಪ ಬ್ಯುಸಿ ಇದೆ. ಇನ್ನು ಮತ್ತು ಲಾಸ್ಟ್ ಇವತ್ತು 8 ಡೇಸಲ್ಲಿ ನಾನು ದ್ವಾದಶಿ ದಿನ, ಏಕಾದಶಿ ದಿನ ರಾಯರ ಮಠಕ್ಕೆ ಹೋಗೋಕ್ಕಾಗಲಿಲ್ಲ. ದ್ವಾದಶಿ ದಿನ ಹೋಗಿದ್ದೆ. ಆ ದ್ವಾದಶಿ ದಿನದ ರಾಯರ ಫೋಟೋನ ಇವಾಗ ಬರ್ತಿರೋದು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಆದರೆ 7:15ಗೆ ಬಾಕ್ಲಾಗ್ತಿದ್ರು. ನಾನು ಸಡನ್ನಾಗಿ ಹೋದಾಗ 7:50 ಆಗೋಗಿತ್ತು. 50 ಎಲ್ಲ ಬಾಕ್ಲಾಗ್ತಾಯಿದ್ರು. ಸರಿ ಬೇಗ ಪ್ರದಕ್ಷಿಣೆ ಮಾಡ್ಕೊಂಡ್ಬಿಟ್ಟು ರಾಯರನ್ನ ನೋಡ್ಕೊಂಡು ಒಂದು ಫೋಟೋ ತೊಗೋಬೇಕು ಅನ್ನೋಷ್ಟರೊಳಗಡೆ ಡೋರ್ ಕ್ಲೋಸ್ ಆಯಿತು. ನಾನು ಹೇಳಿದೆ ಫೋಟೋ ತೊಗೋಬೇಕು ಅಂತ ಅರ್ಚಕರಿಗೆ. ತಕ್ಷಣ ಮತ್ತೆ ಡೋರ್ನ ಓಪನ್ ಮಾಡಿದ್ರು. ಫೋಟೋ ಎಲ್ಲ ತೊಗೊಂಡೆ. ಅದಾದಮೇಲೆ ನಾನು ಹಾಗೆ ನಮ್ಮ ತಂದೆಯವ್ರ ಮುಂದೆ ಕೂತ್ಕೊಂಡೆ. ಡೋರ್ ಕ್ಲೋಸ್ ಆದರೂ ಪರವಾಗಿಲ್ಲ ಅಂತ. ಸಡನ್ನಾಗಿ ನನ್ನ ಮನಸ್ಸಲ್ಲಿ ಏನೋ ಒಂದು
ನಮ್ಮ ತಂದೆಯವ್ರನ್ನ ಕೇಳಬೇಕು ಅಂತ ಅನ್ನಿಸ್ತು. ಆ ಯೋಚನೆ ಏನೂ ಇರಲಿಲ್ಲ ನನಗೆ. ಸೊ ನಾನು ಅದನ್ನು ಕೇಳಾದ ಮೇಲೆ ನಾನು ಹೇಳಿದೆ ನಮ್ಮ ತಂದೆಯವ್ರಿಗೆ, ಇವತ್ತೇ ಏನು ನನಗೆ ಅರ್ಜೆಂಟ್ ಇಲ್ಲಪ್ಪ, ನಾನು ಕೇಳಿದ್ದನ್ನು ಕೊಡೋದಕ್ಕೆ, ಯಾವತ್ತಾದರೂ ಕೊಡಿ ಅಂತ ಕೇಳಿಕೊಂಡು ನಂತರ ನಮ್ಮೂರಲ್ಲಿರುವಂತಹ ಇನ್ನೊಂದು ಪ್ರಸಿದ್ಧವಾದಂತಹ ಮರಳೇಶ್ವರ ದೇವಸ್ಥಾನ ಅಂತ ಇದೆ, ಅಲ್ಲಿಗೆ ಹೋದೆ. ಅಲ್ಲಿ ಅಮ್ಮನವ್ರ ಮುಂದೆ ಹೋದ ತಕ್ಷಣ ನನಗೆ ಒಂದು ಯೋಚನೆಗಳೇ ಇಲ್ಲದೆ ಈ ರೀತಿ ಕೇಳಬೇಕು ತಂದೆಯವ್ರ ಮುಂದೆ ಅಂತ ಹೇಳಿ ಪ್ರೀ ಪ್ಲ್ಯಾನ್ ಅಂತ ಏನೂ ಮಾಡ್ಕೊಳ್ದೆ ಅಥವಾ ಮನಸ್ಸಲ್ಲಿ ಯಾವುದೇ ರೀತಿ ಒಂದು ಆಸೆ ಇಲ್ಲದೆ ಡೋರ್ ಕ್ಲೋಸ್ ಆದ ತಕ್ಷಣ ಅವ್ರ ಮುಂದೆ ಕೂತಾಗ ಸಡನ್ನಾಗಿ ನನ್ನ ಯೋಚನೆಗೆ ಬಂದಿದ್ದನ್ನು ನಾನು ನಮ್ಮ ತಂದೆಯವ್ರ ಹತ್ರ ಕೇಳ್ಕೊಂಡಿದ್ದಂಥದ್ದು ಅಮ್ಮನವ್ರ ಹತ್ರ ಹೋಗೋ ಅಷ್ಟರೊಳಗಡೆ ಆಗಿತ್ತು. ತುಂಬ ಖುಷಿಯಾಯಿತು. ಕೆಲವೊಂದು ಅನುಭವಗಳನ್ನ ಗೌಪ್ಯವಾಗಿ ಕಾಪಾಡ್ಕೋಬೇಕು ಅಂತ ಹೇಳ್ತಾರಲ್ಲ, ಆ ರೀತಿ ಈ ಒಂದು ಅನುಭವನ ನನಗೆ ಕಾಪಾಡ್ಕೋಬೇಕು ಅನ್ನೋ ಒಂದು ಆದೇಶನ ನನ್ನ ತಂದೆಯವರೇ ನನಗೆ ಕೊಟ್ಟರು. ಹಾಗಾಗಿ ಇದ್ರ ಬಗ್ಗೆ ಹೆಚ್ಚಾಗಿ ನಾನು ವಿಡಿಯೋ ಮಾಡಬೇಕು ನನಗೆ ಅಂದ್ಕೊಂಡಿದ್ದಾಗಿದ್ದ ತಕ್ಷಣ ಎಷ್ಟು ಖುಷಿಯಾಯಿತು ಅಂದರೆ ಇದನ್ನು ವಿಡಿಯೋ ಮೂಲಕ ಹೇಳಬೇಕು, ತುಂಬ ನನಗೆ ಖುಷಿಯಾಗಿದ್ದಂತಹ ಅನುಭವ ಇದು ಹೇಳ್ಕೊಳ್ಳೇಬೇಕು ಅಂತ ಅಂದ್ಕೊಳ್ತಿದ್ದೆ. ಅಷ್ಟರೊಳಗಡೆ ನಮ್ಮ ತಂದೆಯವರಿಂದ ಆದೇಶ ಬಂದಾಗ ಇದನ್ನು ಈ ಒಂದು ಗೌಪ್ಯತೆನ ನಾನು ಕಾಪಾಡ್ಕೋಬೇಕು, ಹೇಳಬಾರ್ದು ಅಂತ ಅಂದಾಗ ನಾನು ಸುಮ್ಮನಾದೆ. ಸಿಕ್ಕಾಬಟ್ಟೆ ಖುಷಿಯಾಯಿತು ನನಗೆ. ಆ ರೀತಿ ನಾನೇನು ನನ್ನ ತಂದೆಯವ್ರ ಬಳಿ ಕೇಳಿಕೊಂಡು ಸಡನ್ನಾಗಿ ಯಾವುದೇ ಪ್ಲ್ಯಾನ್ಗಳಿಲ್ಲದೆ ಅದು ಅಮ್ಮನವ್ರ ಹತ್ರ ಹೋದಾಗ ನಡೆದಿತ್ತಲ್ಲ, ತುಂಬ ಸಿಕ್ಕಾಬಟ್ಟೆ ಖುಷಿಯಾಯಿತು. ನೀವೆಲ್ಲರೂ ಕೂಡ ನಿನ್ನೆ ಗುರುವಾರ ನಮ್ಮ ತಂದೆಯವ್ರ ಸೇವೆನ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಕಾಯ್ತಾ ಇದ್ದೀನಿ. ಹೇಳಬೇಕಂತಂದರೆ ನಾನು ಒಂದು 3 ವಾರಗಳೇ ಆಗೋಯಿತು ನಮ್ಮ ಮನೇಲಿ ನನ್ನ ತಂದೆಯವ್ರ ಸೇವೆನ ಗ್ರ್ಯಾಂಡಾಗಿ ಮಾಡಿ. ಯಾಕಂತ ಅಂದರೆ ಮಧ್ಯದಲ್ಲಿ ಒಂದು ಏಕಾದಶಿ ಬಂತು, ಲಾಸ್ಟು ಥರ್ಸ್ಡೇ. ಅವತ್ತು ಸಿಂಪಲ್ಲಾಗಿತ್ತು ಮನೇಲಿ ನಮ್ಮ ತಂದೆಯವ್ರ ಸೇವೆ. ಮತ್ತು ಈ ಥರ್ಸ್ಡೇ ಮಾಡೋ ಹಾಗೆ ಇರಲಿಲ್ಲ. ಸೊ ಹೀಗೆ ಅದಕ್ಕೂ ಮುಂಚಿನ ಥರ್ಸ್ಡೇ ಕೂಡ ನಾನು ಮನೇಲಿ ಸೇವೆನ ಮಾಡಿರಲಿಲ್ಲ. ಹಾಗಾಗಿ ಮುಂದಿನ ಗುರುವಾರಕ್ಕೋಸ್ಕರ ಕಾಯ್ತಾ ಇದ್ದೀನಿ ನಮ್ಮ ತಂದೆಯವ್ರ ಸೇವೆ ಮಾಡೋದಕ್ಕೆ. ಇನ್ನು ಮುಂದೆ ಕಂಟಿನ್ಯೂಯಸ್ ಆಗಿ ವಿಡಿಯೋಗಳನ್ನ ಮಾಡ್ತೀನಿ. ಹಾಗೆ ನಮ್ಮ ತಂದೆಯವರಿಂದ ಆಗುವಂತಹ ಅನುಭವಗಳನ್ನು ಕೂಡ ತಿಳಿಸ್ತಾ ಬರ್ತೀನಿ. ಹಾಗೆ ಇವತ್ತು ಸಂಕಷ್ಟಹರ ಚತುರ್ಥಿ ಇದೆ. ಯಾರೆಲ್ಲ ಉಪವಾಸದಲ್ಲಿ ಇದ್ಕೊಂಡು ಸಂಕಷ್ಟಹರ ಚತುರ್ಥಿನ ಆಚರಣೆ ಮಾಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ಗಣಪತಿ ಹಾಗೆ ನನ್ನ ತಂದೆಯವರು ಒಳ್ಳೇದು ಮಾಡಲಿ ಅಂತ ಬೇಡ್ಕೊಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು.